ಹರೇ ಶ್ರೀನಿವಾಸ ಧಾರ್ಮಿಕ ಚಾನೆಲಿಗೆ ನಿಮಗೆ ಸ್ವಾಗತ. ಆಷಾಢ ಮಾಸದ ಶುದ್ಧ ಏಕಾದಶಿ ದಿನದಂದು ತಪ್ತ ಮುದ್ರಾಧಾರಣ ಕಾರ್ಯಕ್ರಮ ಮಾಡಲಾಗಿದೆ. ಈ ಮುದ್ರಾಧಾರಣ ಕಾರ್ಯಕ್ರಮ ಲಿಂಗಸ್ಗೂರಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ ದೇವಸ್ಥಾನದಲ್ಲಿ ಮಾಡಲಾಗಿದೆ. ಶ್ರೀ ಕಣುವಮಠ ಹುಣಸಿಹೊಳೆ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾ ಕಣುವ ವಿರಾಜ ತೀರ್ಥ ಶ್ರೀಪಾದಂಗಳರು ತಮ್ಮ ಕೈಯಿಂದ ಭಕ್ತರಿಗೆ ತಪ್ತ ಮುದ್ರಾಧಾರಣೆ ಮಾಡಿದ್ದಾರೆ. ಮೊದಲು ಸುದರ್ಶನ ಹೋಮ ಮಾಡಲಾಗಿದೆ. ಆಮೇಲೆ ಮುದ್ರಾಧಾರಣೆ ಕಾರ್ಯಕ್ರಮ ಮಾಡಲಾಗಿದೆ. ಎಲ್ಲ ಭಕ್ತರು ಬಂದು ಮುದ್ರಾಧಾರಣೆ ಮಾಡಿಸಿಕೊಂಡಿದ್ದಾರೆ. ಲಿಂಗಸ್ಗೂರಿನ ಸುತ್ತಮುತ್ತ ಹಳ್ಳಿಯಿಂದ ಕೂಡ ಭಕ್ತರು ಬಂದು ತಪ್ತ ಮುದ್ರಾಧಾರಣೆ ಮಾಡಿಸಿಕೊಂಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಕೈ ಮೇಲೆ ಮುದ್ರಾಧಾರಣೆ ಮಾಡಲಾಗುತ್ತದೆ. ಬಲಗೈ ಮೇಲೆ ಚಕ್ರ, ಎಡಗೈ ಮೇಲೆ ಶಂಖ. ಹಾಗೆ ಗಂಡಸರಿಗೆ ಅವರ ಬಾಹು ಮೇಲೆ ಅಂದರೆ ತೋಳ ಮೇಲೆ ಹಾಗೂ ಎದೆಯ ಮೇಲೆ ಹಾಗೂ ಹೊಟ್ಟೆಯ ಮೇಲೆ ಕೊಡಲಾಗುತ್ತದೆ. ಚಾತುರ್ಮಾಸದ ವ್ರತ ಧಾರಣೆ ಮಾಡುವ ಮೊದಲು ಆಷಾಢ ಶುದ್ಧ ಏಕಾದಶಿಯಂದು ಆಯಾ ಮಠದ ಗುರುಗಳಿಂದ ಯತಿಗಳಿಂದ ತಪ್ತ ಮುದ್ರಾಧಾರಣವನ್ನು ವೈಷ್ಣವರಾದವರು ಹಾಕಿಸಿಕೊಳ್ಳಬೇಕು. ಆಷಾಢ ಮಾಸದ ಮೊದಲ ಏಕಾದಶಿಯಂದು ಮೊದಲಿಗೆ ಮೈ ಮನಗಳನ್ನು ಶುದ್ಧ ಮಾಡಿಕೊಂಡು ವ್ರತವನ್ನು ಆಚರಿಸಬೇಕು. ಗುರುಗಳಿಂದ ತಪ್ತ ಮುದ್ರಾಧಾರಣ ಪಡೆದು ದೇಹವನ್ನು ಮನಸ್ಸನ್ನು ಶುದ್ಧ ಮಾಡಿಕೊಂಡು ಶುದ್ಧವಾದ ದೇಹ ಇಂದ್ರಿಯಗಳಿಂದ ವ್ರತವನ್ನು ಆಚರಿಸುವುದು ಶಾಸ್ತ್ರೀಯ ವಿಧಿ. ಭಕ್ತನಾದವನು ದೇವರ ಆಯುಧಗಳನ್ನು ದೇಹದ ಮೇಲೆ ಧರಿಸಿಕೊಳ್ಳುವುದರಿಂದ ದೇಹ ಪವಿತ್ರವಾಗುತ್ತದೆ ಎನ್ನುವ ಅನುಸಂಧಾನ ನಮ್ಮ ಹಿರಿಯರು ಹೇಳಿದ್ದಾರೆ. ತಪ್ತ ಮುದ್ರಾಧಾರಣೆ ಹಿಂದೆ ಹಿರಿಯರ ವೈಜ್ಞಾನಿಕ ಚಿಂತನೆ ಕೂಡ ಇದೆ. ಮಳೆಗಾಲದಲ್ಲಿ ರೋಗ ರುಜಿನಗಳು ಹೆಚ್ಚಿರುವ ಹಿನ್ನೆಲೆಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಳಕ್ಕೆ ತಪ್ತ ಮುದ್ರಾಧಾರಣೆಯನ್ನು ಧಾರ್ಮಿಕ ಹಿನ್ನೆಲೆಯಲ್ಲಿ ಮಾಡಲಾಗಿದೆ. ಆಯುರ್ವೇದದಲ್ಲಿ ಅಗ್ನಿಕರ್ಮ ಚಿಕಿತ್ಸಾ ಕರ್ಮವಿದೆ. ಶರೀರದ ಕೆಲ ಭಾಗಗಳಿಗೆ ಬೆಳ್ಳಿ, ತಾಮ್ರ ಇತ್ಯಾದಿ ಲೋಹಗಳನ್ನು ಹದವಾಗಿ ಬಿಸಿ ಮಾಡಿ ಇಡುವುದರಿಂದ ರೋಗ ನಿವಾರಣೆಯಾಗುತ್ತದೆ.
ಭಗವಂತನು ಯೋಗ ನಿದ್ರೆಯನ್ನು ಹೊಂದುವುದರಿಂದ ಭಗವಂತ ಮಲಗಿದ್ದಾಗ ನಾವು ಅವನನ್ನು ಮರೆಯದೆ ಅವನ ಚಿಹ್ನೆಯಾದ ಶಂಖ ಚಕ್ರಗಳು ಸರ್ವರ ದೇಹದಲ್ಲಿ ಇರಬೇಕು ಎಂಬ ಭಾವನೆಯಿಂದ ಶಯನಿ ಏಕಾದಶಿಯಂದು ತಪ್ತ ಮುದ್ರಾಧಾರಣ ಸಂಸ್ಕಾರ ಬೆಳೆದು ಬಂದಿದೆ. ಬಂದ ಭಕ್ತರು ಭಕ್ತಿಯಿಂದ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡಿದ್ದಾರೆ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಧಾರ್ಮಿಕ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ.